ಹೆಂಗೋದ್ರ ಎಮ್ ಎಲ್ ಎ ಏನು ಮಾಡ್ತಾರ? ಏನು ಮಾಡಲಿಲ್ಲ ಸರ್, ಕೆಲಸ ಮಾಡಿಸ್ತಾರ? ಏನು ಕೆಲಸ ಮಾಡ್ತಿಲ್ಲ. ಮುಂಚೆ ಮಾಡ್ತಾ ಇದ್ರ, ಇವಾಗ ಏನಿಲ್ಲ. ಏನಿಲ್ಲ. ಏನಮ್ಮ ನಿಮ್ಮ ಹೆಸರು? ನಮ್ದು ಚೇಂಬರ್ ಎತ್ತರ ಐತೆ ಅಲ್ಲಿ. ಚೇಂಬರ್ ಎತ್ತರ ಐತಿ. ಎಲ್ಲಿ? ಒಳಗಡೆ ನಮ್ಮ ಮನೆ ಸಂಧ್ಯಾಗ. ಬನ್ನಿ. ಬರೀ ಪ್ರಾಬ್ಲಮ್. ಅದೇ ಪ್ರಾಬ್ಲಮ್. ತುಂಬಿಟ್ಟೈತೆಲ್ಲ. ತುಂಬಿಲ್ಲ. ನಮ್ದು ಚೇಂಬರ್ ಏಕಬೇಕು ಇಳಿಬೇಕು. ಮಾತಾಡ್ಸ್ಕೊಂಡ್ ಬರ್ತೀನಿ ಎಲ್ಲಾರು. ನಮಸ್ಕಾರ. ನೀವು ಎಲ್ಲರಿಗೂ ಚಿನ್ರಾ? ಏನು ನಿಮ್ಮ ಹೆಸರು? ಮುನಿಯಮ್ಮ. ಅವರು ಮುನಿಯಮ್ಮ. ಕೇಳಮ್ಮ ಇಲ್ಲಿ 200 ರೂಪಾಯಿ ಕಾಸು ಬಂತ? ಏ ನಿಜ ಹೇಳಿ. ಬತ್ತಾ? ಮತ್ತಿದು ಬೇರೆ ಪಿಂಚಣಿ ಬರ್ತದೆ. ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ. ಏನಿಲ್ವಾ? ತಿಳಿಯದ ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ ಸರ್. ಹೇಳ್ ಮುನಿಯಮ್ಮ. ಯಾಕೆ ಮುನಿಯಮ್ಮ? ಅಕ್ಕ ನಮಸ್ಕಾರ. ಪಾಪ. ಏನ್ ನಿಮ್ಮ ಹೆಸರು? ಹೆಸರು ಅಕ್ಕಿನೇ ಕೊಡ್ತಲ್ಲ, ರೇಷನ್ ಕಾರ್ಡು ಇಲ್ಲ. ರೇಷನ್ ಕಾರ್ಡು ಬ್ಲಾಕ್ ಬಂದ್ ಮಾಡಿದಾರೆ. ನಮ್ಗೆ ಹೆಂಗ ರೇಷನ್ ಬರೋದು? ರೇಷನ್ ಬರ್ತಿಲ್ವಾ? ಬರ್ತಾ ಇಲ್ಲ. ರೇಷನ್ ಕಾರ್ಡು ಬಂದ್ ಮಾಡಿದಾರೆ. ಹೋದ್ರೆ ಅಲ್ಲಿ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಏನ್ ತಿಂತಿದ್ದೀರಾ ನೀವು? ಅಂಗಡಿ ಅಕ್ಕಿನ 80 ರೂಪಾಯಿ 70 ರೂಪಾಯಿ ಕೊಟ್ಟು ತಗೊಂಡ್ ತಿಂತಾ ಇದ್ವಿ. 80 ರೂಪಾಯಿ 70 ರೂಪಾಯಿ. ನಿಮ್ಮ ಹೆಸರೇನಂದ್ರಿ? ಮಾರಿಯಮ್ಮ. ಮಾರಿಯಮ್ಮ ಫುಲ್ ರಿಚ್ಚು. 80 ರೂಪಾಯಿ 90 ರೂಪಾಯಿ ಅಕ್ಕಿ ತಿನ್ನೋದು ಮಾರಿಯಮ್ಮ. ಸೊಸೈಟಿ ಹಾಕಿ ಎಲ್ಲ ಬೇರೆಯವ್ರಿಗೆ ದಾನ ಮಾಡ್ಬೇಕು, ನಮ್ಮ ಬಡವರಿಗೆ ಕೊಡೋದಿಲ್ವಾ? ಇದ್ಯಾಕೆ ಹಿಂಗ್ ಬಡವರಿಗೆ ಹಿಂಗ್ ಮೋಸ ಮಾಡ್ತಿದ್ದಾರೋ? ಅದು ನೀವು ಕೇಳ್ಬೇಕು. ನೀವು ಎಲ್ಲ ನಾನ್ ಕೇಳಂಗಾದ್ರೆ ನಿಮ್ ತಕ್ಕ ಯಾಕೆ ಬರ್ತಿದೆ? ನೀವು ಕೇಳಿ. ಹೌದಾ? ನಮ್ಗೆ ರೆಕಾರ್ಡ್ ಮಾಡಿ ನಮ್ಗೆ ಕಳಿಸ್ರಿ, ನಾವು ಮಾತಾಡ್ತೀವಿ. ಮಾತಾಡ್ತಿದ್ದೀರಲ್ಲ, ಮಾತಾಡಿ ಈಗ. ಮಾತಾಡಲಿ. ಎಲ್ಲಿ ಯಾರು ಏನು ರೀಲ್ಸ್ ತಕೊಂಡಿಲ್ಲ. ಮಾರಿಯಮ್ಮ ಏರಿಯಾಗೆ ಮಾರಿಯಮ್ಮ. ಈಗ ರೇಷನ್ ಕಾರ್ಡ್ ಕರೆಂಟ್ ಬಿಲ್ ಬರುತ್ತಾ? ಕರೆಂಟ್ ಬಿಲ್ ಬರ್ತೈತೆ. 200 ರೂಪಾಯಿ ದುಡ್ಡು. 2000 ರೂಪಾಯಿ ಇಲ್ಲ. ಯಾಕೋ ಬರ್ತಾ ಇಲ್ಲ. ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಇಲ್ಲ. ಅದಕ್ಕೆ ಮತ್ತೆ ರೇಷನ್ ಕಾರ್ಡ್ ಯಾಕೆ ಮಾಡ್ಸಿಲ್ಲ? ಹೋಗೋರ್ಗೆ ಓದ್ತೈತೆ, ನಮ್ಗೆ ರೇಷನ್ ಕಾರ್ಡ್ ಇಲ್ಲ. ನಮ್ಗೆ 2000 ರೂಪಾಯಿ. ಬರೋರಿಗೆ ಬರ್ತೈತೆ, ಹೋಗೋರಿಗೆ ಹೋಯ್ತೈತೆ. ನಿಮ್ಗೆ ಮಾತ್ರ ಬರ್ತಾ ಇಲ್ಲ. ನಮ್ಗೆ ಮಾತ್ರ ಬರ್ತಾ ಇಲ್ಲ. ಬೇಕಾ? ಬೇಕು. ಯಾಕೆ? ಎಲ್ಲಾರ್ಗು ಮಾಡ್ತಾರಲ್ಲ, ನಮ್ಗೂ ಬೇಕು. ನಿಮ್ಗೂ ಬೇಕಾ? ಮತ್ತೆ ರೇಷನ್ ಕಾರ್ಡ್ ಇಲ್ವಲ್ಲ ನಿಮ್ತವು? ರೇಷನ್ ಕಾರ್ಡ್ ಬಿಲ್ ಐತೆ, ಅದು ಮಾಡ್ತಾ ಇಲ್ಲ. ಬಂದು ವಾಪಸ್ ಹೋಯ್ತು ಅಂತ ಮಾಡ್ಕೊಡಲ್ಲ. ಫಸ್ಟ್ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ತಾನೆ? ಮಾಡಿದ್ವಿ. BPL ಕಾರ್ಡ್ ಐತೆ, ಮಾಡ್ಕೊಡ್ತಾ ಇಲ್ಲ. ಇವಾಗ ಬಂದು ವಾಪಸ್ ಹೋಯ್ತು. ದುಡ್ಡು ಗಿಡ ಕೇಳ್ತಾವ್ರಾ? ದುಡ್ಡು ಕೇಳ್ತಾರ? ಇಲ್ಲ ಅದ್ರ ಬಗ್ಗೆ ಇಲ್ಲ. ಅದೆಲ್ಲ ಏನಿಲ್ಲ. ಏನಿಲ್ವಾ? ಅದೆಲ್ಲ ಸುಳ್ಳು. ನಿಮ್ ಚೇಂಬರ್ ತುಂಬ್ಕೊಂಡ್ಬಿಟ್ಟಿದೆ. ಚೇಂಬರ್ ಇಲ್ಲ. ನಮ್ಮ ಚೇಂಬರ್ ಎತ್ತರ ಐತೆ. ಚೇಂಬರ್ ಎತ್ತರ ಐತೆ. ಏನವ? ಏನ್ ನಿಮ್ಮ ಹೆಸರು? ಪದ್ಮ ಅಂತ. ಕೈ ಕಡ್ಕೊಂಡು ನಿಂತ್ಬಿಟ್ಟಲ್ವಾ? ಏನ್ ಮಾಡೋದು ಸರ್, ನೀವು ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀನಿ ಅಷ್ಟೇ. ಕಷ್ಟಕ್ಕೆ ಪ್ರಾಬ್ಲಮ್ ಕೇಳ್ತಾ ಇದೀವಿ. ನಮ್ದೇನು ಪ್ರಾಬ್ಲಮ್ ಇಲ್ಲ ಸರ್. ಏನು ಇಲ್ವೇ? ಎಂತದು ಇಲ್ವೇ? ಟೈಮಿಗೆ ಕರೆಕ್ಟಾಗಿ ಬರ್ತದ? ಬೀಳ್ತಾ ಇದೆಯಾ? ಇಲ್ಲ ನಮಗ್ ಬೀಳ್ತಾ ಇದೆ. ಬೇಕಾ? ಏನೋ ಗೌರ್ಮೆಂಟ್ ಇಂದ ಅವ್ರು ಕೊಡ್ತಾ ಇದಾರೆ, ನಾವು ತಗೊಂತಾ ಇದೀವಿ ಸರ್. ನಾವ್ ಕೇಳಿಲ್ವಲ್ಲ, ನೀವು ಕೇಳಿಲ್ಲ. ಅವ್ರಾಗ ಕೊಡ್ತಾ ಇದಾರೆ, ನಾವು ಕೊಟ್ರೆ ಇಸ್ಕೊಂಡ್ಬಿಡ್ತೀರಿ. ಮತ್ತೆ ಎಲ್ಲೆಲ್ಲಿ ಹೊಡೆದ್ರಿ ಟ್ರಿಪ್ಪ? ಎಲ್ಲೂ ಹೋಗಿಲ್ಲ ಸರ್. ನಾವ್ ಮನೆ ಕೆಲಸ ಆಯ್ತು, ಮನೆ ಆಯ್ತು ಅಂತ. ಆಧಾರ್ ಕಾರ್ಡ್ ಪ್ರೀತಾನೆ ಹೊಡೆಯತ್ತಾನೆ, ಹೊರನಾಡು ಧರ್ಮಸ್ಥಳ ಅದು ಇದು ಅನ್ಕೋ ಶೃಂಗೇರಿ. ಸರ್ ನಾವ್ ಕಷ್ಟ ಪಡ್ಕೊಂಡು ತಿನ್ನೋರು, ಹೋಗೋರು ಹೋಗ್ಲಿ. ನಾವ್ ಮನೆ ಕೆಲಸ ಮಾಡ್ಕೊಂಡು ಮನೆ ಜೀವನ ಮಾಡೋರು. ನಾವು ಸಾಕು. ಬೇರೆದೆಲ್ಲ ಗಾಂಜಾ ಕೇಸ್ ಜಾಸ್ತಿ ಅಂತಲ್ಲ? ಏನೋ ನಮಗ್ ಗೊತ್ತಿಲ್ಲ ಸರ್. ಹೆಂಗಸ್ರಿಗೆ ಮಾತ್ರ ಗೊತ್ತಿರಲ್ಲ ಅದು. ನಿಮಗೆ ಸ್ಟವ್ ಹಚ್ಚು ಗ್ಯಾಸ್ ಹಚ್ಚು ಗೊತ್ತಿರೋದು. ಏನು ಪ್ರಾಬ್ಲಮ್ ಇಲ್ವಾ? ನಮ್ದು ಇಲ್ಲೇನೋ ಗೊತ್ತಿಲ್ಲ ಸರ್. ನಾವು ಅಕ್ಕಿ ಎಲ್ಲ ಕಮ್ಮಿ ಮಾಡ್ಯಾರ, ಮಾತಾಡು. ಅಕ್ಕಿ ಎಲ್ಲ ಕಮ್ಮಿ ಮಾಡ್ಯಾರ, ಮಾತಾಡು. ಮಾತಾಡಿ. ಏನ್ ನಿಮ್ಮ ಹೆಸರು? ರುಕ್ಮಿಣಿ ಅವರೇ. ಯಾವ ಊರು? ಇದೇ ಊರಾ? ನಿಮಗೆ ಬರುತ್ತಾ 2,000? ನಿಮ್ಮ ಅತ್ತೆಗ ಅಮ್ಮಂಗ ಬರಲ್ಲ. ನಾವು ಯಾರು ಮಾಡ್ಸೇ ಇಲ್ಲ. ಯಾಕಮ್ಮ? ಬೇಡ. ರುಕ್ಮಿಣಿ ಅವರೇ, ಕೃಷ್ಣ ಎಲ್ಲಿ? ಬರ್ತಾರೆ. ಇನ್ನೂ ಮದುವೆ ಆಗಿಲ್ಲ. ಬರ್ತಾರೆ. ಸರಿ, ಏನಂತೀರಾ ಈ ನಿಮ್ಮ ಪ್ರಾಬ್ಲಮ್ಗಳ ಬಗ್ಗೆ? ಸಿದ್ದರಾಮಯ್ಯ ಬಂದಿದ್ದೆ ಪ್ರಾಬ್ಲಮ್. ಸಿದ್ದರಾಮಯ್ಯ ಬಂದಿದೆ ಪ್ರಾಬ್ಲಮ್. ಯಾಕೆ? ಅವರಿಂದ ಏನು ಯೂಸ್ ಇದೆ? ಎಲ್ಲಾನು ನಷ್ಟನೇ. ಕರೆಂಟ್ ಬಿಲ್ ಕಮ್ಮಿ ಮಾಡ್ತೀನಿ ಅಂದ್ರು ಎಲ್ಲ ಜಾಸ್ತಿನೇ ಮಾಡಿದ್ದಾರೆ. ಏನು ಕಡಿಮೆ ಮಾಡಿದ್ದಾರೆ? ರುಕ್ಮಿಣಿ ಅವರೇ, ನೀವು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ? ಕನ್ಫ್ಯೂಸ್ ಇಲ್ಲ. ಸಿದ್ದರಾಮಯ್ಯನವರು 2,000 ನಿನಗೂ ಫ್ರೀ, ಇವ್ರಿಗೂ ಫ್ರೀ. ಇಲ್ಲ, ಗ್ರೀನ್ ಕಾರ್ಡ್ ಕೊಡ್ತಿದ್ದಾರೆ, ಬ್ಲೂ ಕಾರ್ಡ್ ಕೊಡ್ತಿದ್ದಾರಾ? ಬ್ಲೂ ಕಾರ್ಡು ಇವಾಗ ಏನೋ ಹಸಿರು ಕಾರ್ಡ್ ಕೊಡ್ತಿದ್ದಾರೆ. ಆಯ್ತು, ನೀಲಿ ಕಾರ್ಡ್ ಕೊಡ್ತಿಲ್ವಲ್ಲ? ಯಾಕೆ ಕೊಡ್ತಿಲ್ಲ? ಯಾಕೆ ಕೊಡಬೇಕು? ಅವ್ರೇನು ಸಾವುಕಾರರ, ಬಡವರಲ್ವಾ? ಏನು ಮಾತಾಡ್ತಾರೆ ಮೇಡಮ್ ರುಕ್ಮಿಣಿ ಮೇಡಮ್? ಆಯ್ತು, 2,000 ಫ್ರೀ ಕೊಡಬಾರ್ದಿತ್ತು ಹಂಗಾರೆ? ಏನು ಕೊಡ್ತಿದ್ದಾರೆ? ಎಲ್ಲ ಬೇಳೆ ಮೇಲೆ, ಎಣ್ಣೆ ಮೇಲೆ, ಎಲ್ಲದ್ರ ಮೇಲೆ ಹಾಕ್ತಿದಾರಲ್ಲ. ಇನ್ನೇನು ಅಲ್ಲಿಂದ ಅಲ್ಲಿಗೆ ಬಂತಲ್ಲ. ಅಲ್ಲಿಂದ ಅಲ್ಲಿಗೆ ಬಂತು.
ಬಸ್ ಫ್ರೀ ಮಾಡ್ಲಿಲ್ವಾ? ಬಸ್ ಫ್ರೀ ಮಾಡಿದ್ರು ಏನು ಫ್ರೀ ಮಾಡಿದ್ದಾರೆ? ಫ್ರೀ ಮಾಡಿದಂತ ಕಂಡಕ್ಟ್ರು ಡ್ರೈವರ್ಗಳೇನು ಸುಮ್ಮನೆ ಇದು ಮಾಡ್ತಾರಾ? ಸೊ ಬೇಕಾಬಿಟ್ಟಿಯಾಗಿ ಹೋಗ್ತಾರೆ. ಲೇಡೀಸ್ ಬಂದಿದ್ದಾರೆ, ಅವರು ಒಂದು ರೆಸ್ಪಾನ್ಸ್ ಮಾಡಲ್ಲ. ಸೊ ಫ್ರೀ ಸಿಗ್ತಿದೆ ಅಂತ ಲೇಡೀಸ್ ಹೋಗ್ತಾರೆ, ಹೋಗಲ್ಲ ಅಂತ ಅಲ್ಲ. ಸೊ ಅದರಿಂದ ತುಂಬ ಪ್ರಾಬ್ಲಮೇ ಆಗಿದೆ, ಯಾವುದೇನು ಕರೆಕ್ಟಾಗಿ ನಡೆದಿಲ್ಲ. ಫ್ರೀ ಕರೆಂಟ್ ಕೊಟ್ಟಿದ್ದಾರೆ, ಫ್ರೀ ಕರೆಂಟ್ ಎಲ್ಲಿ ಬಂದಿದೆ? ನಾವು ಕರೆಂಟ್ ಬಿಲ್ ಕಟ್ತಾನೆ ಇದ್ದೀವಿ. ಕಟ್ತಾನೆ ಇದ್ದೀರಾ? ಅಂದ್ರೆ ನೀವು 200 ಯೂನಿಟ್ಗಿಂತ ಜಾಸ್ತಿ ಖರ್ಚು ಮಾಡ್ತಿದ್ದೀರಾ? 200 ಯೂನಿಟ್ಗೆ ಅಂತ ಏನು ಕಮ್ಮಿನೇ ಓಡ್ತಿದೆ, ಆದ್ರೂ ಇಯರ್ಲಿ ಲೆಕ್ಕ ಹಾಕ್ತಾರೆ. ಓಕೆ, ನಿಮ್ಗೆ ಜಾಬ್ ಇದೆಯಾ? ಜಾಬ್ ಇಲ್ಲ, ಹಂಗಾರೆ ಯುವ ನಿಧಿ ಬರ್ತಿರ್ಬೇಕಲ್ಲ? ಸುಮ್ಮನೆ ಎಲ್ಲ. ನಾವು ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಿದ್ದು, ಸೊ ಇವಾಗ ರೀಸೆಂಟಾಗಿ ರಿಸೈನ್ ಮಾಡಿದ್ದೀವಿ. ಸೊ ಅದೆಲ್ಲ ಪ್ರಾಬ್ಲಮ್ ನೋಡಿದ್ದೀವಿ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ ರುಕ್ಮಿಣಿ ಅವರು, ಹೌದಲ್ವಾ? ಅವ್ರಿಗೆಲ್ಲ ಸತ್ಯ ಗೊತ್ತು, ಅದಕ್ಕೆ ಎಲ್ಲ ಬಿಡ್ತಾವ್ರ ಹಂಗೆ ಸೇರಿಸಿ ಸತ್ಯಗಳ್ನ ಅಲ್ವಾ? ಸರಿ, ಓಕೆ. ಏನಂತೀರಾ ಫೈನಲಿ? ಸಿದ್ದರಾಮಯ್ಯನೇ ಪ್ರಾಬ್ಲಮ್ ಅಂತೀರಾ? ಅವರೇ ಪ್ರಾಬ್ಲಮ್. ಹಂಗೆ ನಿಮ್ಮ ಪ್ರಕಾರ ಯಾರು ಬಂದ್ರೆ ಸರಿ? ಯಡಿಯೂರಪ್ಪ. ಯಡಿಯೂರಪ್ಪ ಬಂದ್ರು? ಇವರು ಮೋದಿ. ಮೋದಿ ಅವರಲ್ಲ? ಮೋದಿನೇ ಇದಕ್ಕೂ ಮೇಲೆ ಬರಬೇಕು. ಇಲ್ಲಿ ಯಾರು ಇರ್ಬೇಕು? ನಮ್ಮ ಏರಿಯಾಗೂ ಇಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಯಾರು ಇರ್ಬೇಕು? ಬಿಜೆಪಿ ಸರ್ಕಾರ. ಬಿಜೆಪಿ ಇರ್ಬೇಕು. ನಮ್ಮ ಮಗಳೇ ಅವರು. ಈ ಮಗಳ ಲೆಕ್ಕ ಬೇರೆ, ಅಮ್ಮನ ಲೆಕ್ಕ ಬೇರೆ. ಮಗಳೇ ಹೇಳಿದೇನಿಲ್ಲ, ತಾಯಿ ಯಾಕ ನೀರ್ ಹಂಗ ಬಿಟ್ಬಿಡ್ರಿ? ಬಿಡಕ್ಕೆ ಸರಿ, 2,000 ರೂಪಾಯಿ ಬತ್ತಿಲ್ವೇ? ಇಲ್ಲ. ಯಾಕೋ? ರೇಷನ್ ಕಾರ್ಡ್ ಇಲ್ಲ ನಮ್ದು. ಯಾಕಮ್ಮ ರೇಷನ್ ಕಾರ್ಡ್? ಮಗಳು ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಿದ್ಲು, ಆರಾಮ ರೇಷನ್ ಕಾರ್ಡ್ ಮಾಡಿಸ್ಕೋಬೋದು. ಕೆಂಪು ಕಾರ್ಡ್ ಇದೆ, ಹಸಿರು ಕಾರ್ಡ್ ಇಲ್ಲ. ಅದು ಕಾರ್ಡ್ ರೆಡ್ ಇಸ್ ಡೇಂಜರ್. ಹಸಿರು ಕಾರ್ಡ್ ಮಾಡ್ಸಕ್ ಹೋದ್ರೆ ಅವರು ಮಾಡ್ಕೊಡಲ್ಲ. ನಿಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್? ನಿಮ್ಮ ಮಗಳು ಜನರಲ್ ಆಗಿ ಹೇಳಿದ್ಲು, ಓವರ್ ಆಲ್ ರಾಜ್ಯದ ಪ್ರಾಬ್ಲಮ್. ನಿಮ್ಮ ಏರಿಯಾದ ಪ್ರಾಬ್ಲಮ್ ಅಮ್ಮ ಹೇಳಿ. ಗೊತ್ತಿಲ್ಲ, ನಾ ಎಲ್ಲೂ ಹೋಗೋದೇ ಇಲ್ಲ, ಮನೆ ಬಿಟ್ಟು ಆಚೆಗೆ ಹೋಗಲ್ಲ ನಾನು. ಚೇಂಬರು, ಮೋರಿ ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಕ್ಲೀನಿಂಗು, ಕಸ ಮಾಮೂಲಿ ಇದ್ದೇ ಇರುತ್ತೆ, ಕಟ್ಕೊಳ್ಳೋದು ಹೋಗೋದು ಇದ್ದೇ ಇರುತ್ತೆ. ನಿಮ್ಮ ಎಮ್ ಎಲ್ ಎ ಎಷ್ಟು ಸಲ ಬಂದು ಕಷ್ಟ ಕೇಳಿದ್ದಾರೆ? ಓಟಿನ ಟೈಮಲ್ಲಿ ಬರ್ತಾರೆ, ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಓಟಿನ ಟೈಮಲ್ಲಿ ಬರ್ತಾರೆ, ಕೇಳ್ಕೊಯ್ತಾರೆ. ಅದು ಬಿಟ್ಟು ಯಾವಾಗೂ ಇಲ್ಲ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಗೋಪಮ್ಮ. ಓ, ಎಸ್ಕೇಪ್ ಆಗಿದ್ರು ಅಕ್ಕಾರು, ಆಗ್ಲೇ ಎಸ್ಕೇಪ್ ಆಗಿದ್ರು, ಈಗ ಸಿಕ್ಕಾಕೊಂಡವ್ರೆ. ಅಯ್ಯಯ್ಯೋ, ದೆವ್ವ ಅನ್ಬಿಡ್ತು. ಏನ್ ನಿಮ್ಮ ಹೆಸರು? ಮೇಡಮ್, ನಿಮ್ಮ ಹೆಸರೇನು ಮೇಡಮ್? ನಮ್ಮ ಹೆಸರು ಉಮಾ. ಓ ಉಮಾ, ಮತ್ತೆ ಏನ್ ನಿಮ್ ಪ್ರಾಬ್ಲಮ್ ಅಮ್ಮ? ಪ್ರಾಬ್ಲಮ್ ಏನಿಲ್ಲ ಸರ್. ಹಿಂಗೆ ಗಾರೆ ಕಟ್ಟ ಮೇಲೆ ರೋಡ್ ಮೇಲೆ ಕುಂತು ಬಿಟ್ಟಿರಿ, ಪ್ರಾಬ್ಲಮ್ ಇಲ್ಲ ಅಂತ. ಸರ್ ಮಾಡೋದು ಮನೇಲಿ ಇರೋ ಕೆಲಸ ಎಲ್ಲ ಆಯ್ತು. ಸ್ವಲ್ಪ ಹುಡುಗಿ ಏನು ನೋಡ್ತಾ ಇದೆ, ಅದಕ್ಕೆ ಏನಪ್ಪಾನು ಹಿಡ್ಕೊಂಡು ತಲೆಗಿಲೆ ಬಾಚ್ಕೊಂಡು. ಏನಮ್ಮ ಮಳೆ ಬಂದ್ರೆ ನೀರು ನುಗ್ಗುತ್ತೆ ಅಂತಾರೆ, ಇಲ್ಲಿ ಗಾಂಜಾ ಕಾಟ ಅಂತಾರೆ. ಸರ್ ಮಳೆ ಬಂದ್ರೆ ನೋಡಿ ಸರ್, ನೀರೆಲ್ಲ ಇಲ್ಲಿ ನಿಂತ್ಕೊಂತದೆ, ಆಮೇಲೆ ಅಲ್ಲಿ ಬರುತ್ತೆ, ಸೊಳ್ಳೆ ಬರುತ್ತೆ, ಇಲಿಗಳೆಲ್ಲ ತೋಡ್ಬಿಡತ್ತೆ. ತುಂಬಾ ತೊಂದರೆನೇ ಇದೆ. ಏನ್ ಮಾಡ? ಯಾಕೆ ಎಮ್ ಎಲ್ ಎ ಬಂದು ಕಷ್ಟ ಕೇಳಿಲ್ವೇ? ಕಷ್ಟ ಕೇಳ್ತಾರೆ, ಬರ್ತಾರೆ ಕೇಳ್ತಾರೆ, ನಾವು ಹೇಳ್ತೀವಿ. ಬಂತ 2,000? ಇಲ್ಲ ಸರ್, ನಮ್ಗೇನು ಇಲ್ಲ. ನಾವು ಇನ್ನ ಇದು ರೇಷನ್ ಕಾರ್ಡ್ ಎಲ್ಲ ಮಾಡಿಸಿಲ್ಲ. ಮಾಡಿಸ್ಬೇಕು ತಾನೆ? ಹಕ್ಕುಪತ್ರ ಇದೆಯಾ ಮನೆಗೆ? ಇಲ್ಲ ಸರ್, ನಾವು ಬಾಡಿಗೆ ಮನೆಗೆ ಬಾಡಿಗೆ. ಓಕೆ. ನೋಡಿ ಇಲ್ಲಿ, ಇದೇನಿದು ಗಬ್ಬೆ ಬರ್ಸ್ಬಿಟ್ಟವ್ರು ಏರಿಯಾನೇ. ಇಡೀ ಏರಿಯಾನೇ ಗಬ್ಬೆ ಎದ್ಬಿಟ್ಟದೆ. ಎಲ್ಲಿ ಒಂಟಿ ಅಮ್ಮ? ವಾ ಬೈಲಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರುಕ್ಮಣಿ. ಓ ರುಕ್ಮಣಿ. ಕೃಷ್ಣ ಎಲ್ಲಿ? ಏನ್ ಹೇಳ್ಬೇಕು? ಕೃಷ್ಣ ಎಲ್ಲಿ? ಕೃಷ್ಣ ರುಕ್ಮಣಿ. 40 ವರ್ಷ ಆಯ್ತು ಏರಿಯಾಗ ಬಂದು, ಒಂದು ಮನೆ ಇಲ್ಲ, ಮಟ್ಟೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದೀವಿ ನಾವು. ಅಡಿಗೆ ಮನೇಲಿ ಇದ್ದೀರಾ? ಈ ವರ್ಷ ಓಟ್ ಎಲ್ಲ ಹಾಕ್ತೀರಾ? ಓಟ್ ಇಲ್ಲಿಗೆ ಮನೆ ಕೊಡ್ತೀನಿ ಅಂತ ಯಾರಾದ್ರೂ ಹೇಳಿದ್ರ? ಹೇಳಿಲ್ಲ. ಯಾಕು ಕೊಡ್ತೀವಿ ಅಂತಾರೆ. ರೇಷನ್ ಕಾರ್ಡು ಇಲ್ಲ, ಪಿಂಜಿನೂ ಬರ್ತಾ ಇಲ್ಲ. ನಾವು ಎಷ್ಟು ಕಷ್ಟ ಬೀಳ್ತೀವಿ ಏರಿಯಾದಲ್ಲಿ 40 ವರ್ಷದಿಂದ. ಏನ್ ಕೆಲಸ ಮಾಡ್ತೀಯಮ್ಮ? ಗಾರೆ ಕೆಲಸ. ಗಾರೆ ಕೆಲಸ ಮಾಡ್ತೀರಾ? 2,000 ಬರ್ತಿಲ್ವಾ? ಇಲ್ಲ. ಯಾಕೆ? ಇಲ್ಲ, ಬಂದಿಲ್ಲ. ಯಾಕೆ? ಕೊಡಲ್ಲ ಅಂತೆ. ರೇಷನ್ ಕಾರ್ಡ್ ಹಾ, ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ ನೋಡಿ ಅಜ್ಜಿ